ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಕೊನೆಗೂ ಮೊದಲ ತಲೆದಂಡದ ನ್ಯೂಸ್ ಡೆಲ್ಲಿಯಿಂದ ಸಿಡಿತಾ ಇದೆ. ಯಾರ ತಲೆದಂಡ ಹಾಗಾದ್ರೆ? ರಾಜ್ಯ ಬಿಜೆಪಿಯನ್ನು ಕಂಟ್ರೋಲ್ ತಗೊಳ್ಳೋದಿಕ್ಕೆ, ಎಲ್ಲೇ ಮೀರ್ ಹೋಗಿರುವಂತಹ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಇದು ಅನಿವಾರ್ಯ ಅನ್ನುವ ನಿರ್ಧಾರಕ್ಕೆ ಬಂದಿದೆ ಹೈಕಮಾಂಡ್ ಅನ್ನುವ ಸುದ್ದಿ ಈಗ ಬರ್ತಾ ಇರೋದು. ಅಸಲಿಗೆ ಹೈಕಮಾಂಡ್ನ ಮುಂದಿನ ಆ್ಯಕ್ಷನ್ ಏನು ಹಾಗಾದರೆ? ಮೂವರ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸೋದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋದು ಗೊತ್ತಾಗ್ತಿದೆ. ಇದರ ನಡುವೆ ವಿಜಯೇಂದ್ರ ಮೇಲೂ ಕೂಡ ಈ ಒಂದು ಕಾರಣಕ್ಕೆ ಮುನಿಸ್ಕೊಂಡಿದ್ದು ಒಂದು ಎಚ್ಚರಿಕೆ ಸಂದೇಶ ಬಂದಿದೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಮೇಲೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಮೂರು ತಲೆದಂಡಗಳು ಅಂದರೆ ಪ್ರಮುಖವಾಗಿ ಈ ಭಿನ್ನರ ಬಣಕ್ಕೆ ಸಂಬಂಧಪಟ್ಟಂತೆ ಒಂದು, ಮತ್ತು ಪಕ್ಷ ಬಿಡೋದಕ್ಕೆ ರೆಡಿಯಾಗಿರುವ ಇಬ್ಬರು ಇನ್ನೂ ಇಟ್ಕೊಂಡು ಕೂತಿದೆ ಬಿಜೆಪಿ ಅವರನ್ನ. ಅವರು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಆ ಇಬ್ಬರನ್ನ ಹೊರ ನಡೆಯುವಂತೆ ಮಾಡೋದು. ಸೊ ಮೂವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ ಅನ್ನೋದು ಸಿಗ್ತಿರುವಂಥ ನ್ಯೂಸ್. ಇಷ್ಟು ದಿನ ನೋಡಿದ್ದಾಯ್ತು, ಯಾರ ಮೇಲೆ ಕ್ರಮ ತಗೊಂಡ್ರು ಪಕ್ಷಕ್ಕೆ ನಷ್ಟ ಅನ್ನುವಂತಹ ಹಿರಿಯರ ಸಲಹೆ ಮೇರೆಗೆ ಮುಂದೂಡ್ಕೊಂಡು ಬಂದಿದ್ದಾಯಿತು. ಆದರೆ ಇದನ್ನು ಬಿಟ್ಟಷ್ಟು ಮತ್ತಷ್ಟು ಮಗದಷ್ಟು ಜನ ತಮಗೆ ಬೇಕಾದದ್ದನ್ನು ಸಾಧಿಸೋದಕ್ಕೆ ಪಟ್ಟು ಹಿಡಿಯೋಕೆ ಶುರು ಮಾಡ್ತಾರೆ. ಹೈಕಮಾಂಡನ್ನು ಸಲೀಸಾಗಿ ತಗೊಂಡು ಬಿಡ್ತಾರೆ. ಹಾಗಾಗಿ ಇದು ಸಲ್ಲದು, ಬದಲಾವಣೆ ಮಾಡಬೇಕಾ? ಮುಂದಿನ ದಿನಗಳಲ್ಲಿ ನೋಡೋಣ ಸಮಯ ಸಂದರ್ಭ. ಈಗ ಇರೋರ ಪೈಕಿ ನಮಗೆ ಉತ್ತಮರನ್ನು ಕೂರಿಸ್ಬೇಕಾಯ್ತಲ್ಲ. ಯಾರು ಉತ್ತಮರಂತ ಅನ್ನಿಸ್ತಾರೋ, ಸಾಮರ್ಥ್ಯದ ಪ್ರಕಾರ ಮಾತಾಡೋಕೆ ಹೋದರೆ ಅವ್ರನ್ನ ಕೂರಿಸ್ಬೇಕು. ಮುಂದೆ ಬದಲಾಯಿಸೋದಾದರೆ ಬದಲಾಯಿಸೋಣ. ಸೊ ಈ ಕ್ಷಣಕ್ಕಂತೂ ಕಡ್ಡಿ ತುಂಡು ಮಾಡಿದ ಹಾಗೆ ಎಲ್ಲವನ್ನ ನಿರ್ಧಾರ ಮಾಡಬೇಕು ಅಂತ ಹೈಕಮಾಂಡ್ ಮುಂದಾಗಿದ್ದು, ಎಲ್ಲ ಬಗೆಯ ಪ್ರಯತ್ನ ಮಾಡಿದ್ದಾಯಿತು. ಸಂಧಾನದ ಪ್ರಯತ್ನಗಳಾದವು. ಆದರೆ ಹಾನಿ, ಮುಜುಗರ, ಕಾರ್ಯಕರ್ತರು ಒಂಥರ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದನ್ನು ತಪ್ಪಿಸೋಕ್ಕಾಗ್ತಿಲ್ಲ. ಸೊ ಒಂದೇ ಒಂದು ಆಪ್ಷನ್ನು, ಒಬ್ಬರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಉಳಿದವರ ಬಾಯಿ ಮುಚ್ಚಿಸೋದು. ಇತ್ತೀಚೆಗಷ್ಟೇ ಒಬ್ರಿಗೆ ಅದೇ ರೀತಿಯಲ್ಲಿ ನಡ್ಡಾ ಅವರು ಯಾವುದೇ ಕ್ರಮ ಕೈಗೊಳ್ಳಬಹುದು ನಿಮ್ಮ ವಿರುದ್ಧ ಅನ್ನೋ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರಂತೆ. ಅಷ್ಟಾದ ಮೇಲೆ ಅವರು ಈ ಭಿನ್ನಮತೀಯರ ಜೊತೆ ಹೆಚ್ಚು ಸೇರ್ತಿಲ್ಲ ಅಂತ ಕೇಳಿಬರ್ತಿದೆ ಒಬ್ಬರು ಪ್ರಮುಖ ನಾಯಕರ ಬಗ್ಗೆ. ಸೊ ಈಗ ಒಬ್ಬರ ತಲೆದಂಡಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋದು ವಿಷಯ. ಇದೇ ಕಾರಣಕ್ಕೆ ಮೊನ್ನೆ ಡೆಲ್ಲಿಗೆ ಹೋದಂಥ ಯಾವ ಭಿನ್ನಮತೀಯ ಬಣದ ನಾಯಕರನ್ನೂ ಕೂಡ ಅಲ್ಲಿ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಒಪ್ಪಲಿಲ್ಲ. ಭಿನ್ನಮತೀಯರನ್ನು ನಾವು ಸೇರಿಸಿಕೊಳ್ಳೋದಿಲ್ಲ ಅನ್ನೋ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟು ಅಲ್ಲಿ ಭೇಟಿಗೆ ಅವಕಾಶವನ್ನೇ ಕೊಡದೆ ಬಾಗಿಲು ಬಂದ್ ಮಾಡುವ ಮೂಲಕ ತೀವ್ರ ಮುಖಭಂಗ ಆಯಿತು. ಅಲ್ಲಿಂದ ಕುಂಭಮೇಳಕ್ಕೆ ಹೋದರು ಕೆಲವರು ರಾಜ್ಯಕ್ಕೆ ವಾಪಸ್ಸಾದರು. ಸೊ ಭಿನ್ನಮತೀಯರಿಗೆ ಬಾಗಿಲು ಓಪನ್ ಇಲ್ಲ ಅಂತ ಮೆಸೇಜ್ ಕೊಟ್ಟಿದ್ದಾಯ್ತಲ್ವ. ಈಗ ಇಬ್ಬರು ಈ ಪಕ್ಷ ಬಿಡೋದಕ್ಕೆ ರೆಡಿ ಆಗಿದ್ದಾರಲ್ಲ, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು, ಅವರನ್ನು ಕ್ರಮ ಕೈಗೊಂಡು ಪಕ್ಷದಿಂದ ಹೊರ ಹಾಕೋದು ಅಥವಾ ಏನು ಅಂತ ನೋಡೋದು. ಪ್ರಾಥಮಿಕ ಸದಸ್ಯತ್ವ ಕೂಡ ಇಂಥವ್ರಿಗೆ ಅರ್ಹವಲ್ಲ. ಯಾಕಂದರೆ ಅವರು ಪಕ್ಷದಿಂದ ಹೊರಗಡೆ ಕಾಲಿಟ್ಟು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ತಿದ್ದಾರೆ ಆಲ್ರೆಡಿ ಅನ್ನುವಂಥ ಒಂದು ಅಸಮಾಧಾನ ಇದೆಯಲ್ವ. ಹಿಂದೆ ಒಂದು ಮೀಟಿಂಗಲ್ಲೂ ಕೂಡ ಈ ನಿರ್ಧಾರ ಆಗಿತ್ತು. ಆ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನ ಮಾಡಿದ್ರು, ಬಟ್ ಕ್ರಮ ಆಗಿರಲಿಲ್ಲ. ಈಗ ಇದನ್ನು ಹೀಗೆ ಬಿಟ್ಟರೆ ಪಕ್ಷದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಸೊ ಆ ಇಬ್ಬರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ. ಅದರ ಜೊತೆಗೆ ಈ ಭಿನ್ನರ ಬಣದವರು ಪಕ್ಷಕ್ಕೆ ಮುಜುಗರ ತರ್ತಿರುವ, ಇಲ್ಲಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ರು, ಯಡಿಯೂರಪ್ಪನವ್ರ ವಿರುದ್ಧ ಬಾಯಿಗೆ ಬಂದಂಗೆ ಮಾತನಾಡಿದ್ದಾಯಿತು. ಈಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ವಿಚಾರ. ಹೈಕಮಾಂಡ್ಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಹೈಕಮಾಂಡ್ ತನ್ನದೇ ತೀರ್ಮಾನ ತಗೊಂಡ್ರೆ ಎಲೆಕ್ಷನ್ ನಡೆಸಲ್ಲ ಅನ್ನೋದೇ ಆದರೆ, ಅಥವಾ ಎಲೆಕ್ಷನ್ ಅಂತ ಹೆಸರಿಗೆ ಮಾಡಿ ಏನು ಮತ್ತೆ ವಿಜಯೇಂದ್ರ ಕೂರಿಸೋದಾದರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅನ್ನೋ ತನಕ ಮಾತುಗಳು ಬಂದಿವೆ. ಯತ್ನಾಳ್ ಅವರು ನಾವು ನಮ್ಮ ದಾರಿ ನೋಡ್ಕೊಳ್ಬೇಕಾಗತ್ತೆ ಅನ್ನುವ ಮೂಲಕ ಮುಂದೆ ಬೇರೆ ಆಯ್ಕೆ ಇದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ರಾಧಾ ಮೋಹನ್ ದಾಸ್ ಉಸ್ತುವಾರಿಯ ವಿರುದ್ಧ ತೀವ್ರ ವಾಗ್ದಾಳಿ. ಅರುಣ್ ಸಿಂಗ್ ಅವರು ಮತ್ತು ಈಗ ಉಸ್ತುವಾರಿಯಾಗಿರುವಂಥ ರಾಧಾ ಮೋಹನ್ ದಾಸ್ ಇಬ್ಬರ ವಿರುದ್ಧವೂ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ದೀವಿ ನಾವು. ಸೊ ಇದು ಹೀಗೆ ಬಿಟ್ಟರೆ ಪಕ್ಷದ ಹಿರಿಯ ನಾಯಕರಿಗೂ ಬೆಲೆ ಇಲ್ಲ, ಹೈಕಮಾಂಡ್ ನಾಯಕರಿಗೂ ಬೆಲೆ ಇಲ್ಲ ಅಂತ ಆಯ್ತಲ್ಲ. ಉಸ್ತುವಾರಿಗಳನ್ನ ಆಯ್ಕೆ ಮಾಡಿದ್ಯಾರು, ಕಳಿಸ್ಕೊಟ್ಟಿದ್ಯಾರು? ಸೊ ಕಟ್ಟುನಿಟ್ಟಿನ ಕ್ರಮ. ಒಬ್ಬರ ವಿರುದ್ಧ ಒಂದು ತಲೆಯನ್ನು ತೆಗೆದುಬಿಟ್ರೆ ಬೇರೆಯವರೆಲ್ಲರೂ ಗಪ್ಚುಪ್ಪಾಗ್ತಾರೆ. ಎಲ್ಲರೂ ಏನು ಸಿಡಿದೆದ್ದು ಬೇರೆ ಯಾವುದೋ ದಾರಿ ಹಿಡಿಯುವಂಥ ಪರಿಸ್ಥಿತಿ ಇಲ್ಲ. ಯಾಕೆಷ್ಟು ಪಟ್ಟು ಹಿಡಿದಿದ್ದಾರೆ, ಡೆಲ್ಲಿ ಮಟ್ಟದಲ್ಲಿ ಕಾರ್ಯಾಚರಣೆ ಜೋರು ಮಾಡಿದ್ದಾರೆ ಅಂದರೆ
ಹೈಕಮಾಂಡ್ ತೀರ್ಮಾನ ಮಾಡಿದೆ ಎಲೆಕ್ಷನ್ ನಡೆಸೋ ವಿಚಾರವೇ ಇಲ್ಲ ಅಂತ. ಯಾಕಂದ್ರೆ ಎಲ್ಲೂ ನಡೆಸಲ್ಲ. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಅವಿರೋಧ ಆಯ್ಕೆ ಮಾಡಿಕೊಂಡು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಹಿಂದೆ ಇಂತಹ ಸಂಕಷ್ಟ ಎದುರಾದಾಗಲೂ ಕೂಡ ಶಿವಪ್ಪನವರ ಸಮಯದಲ್ಲಿ ಎಲೆಕ್ಷನ್ನು ಅಂತ ನಡೆದಿಲ್ಲ. ಕಡೆಗೂ ಅಡ್ವಾಣಿಯವರ ಮುಂದೆ ಹೋಗಿ ಅದು ಅವಿರೋಧವಾಗಿ ಆಯ್ಕೆ ಮಾಡಿರೋದು. ಎಲೆಕ್ಷನ್ ವೋಟಿಂಗ್, ಸೀಕ್ರೆಟ್ ವೋಟಿಂಗ್ ಇದೆಲ್ಲ ಮಾಡಿಲ್ಲ. ಸೊ ಸಂಪ್ರದಾಯವನ್ನು ಹಿಂದೆಂದೂ ಇಲ್ಲದನ್ನು ಈಗ ರೆಬಲ್ಗಳು ಸಿಕ್ಕಾಪಟ್ಟೆ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ ಅಂದ ಮಾತ್ರಕ್ಕೆ ಚೇಂಜ್ ಮಾಡಿಬಿಟ್ರೆ ಸಂಪ್ರದಾಯವನ್ನು ಬಾಯಿಗೆ ಬಂದಂಗೆ ಬದಲಾಯಿಸುವಂಥ ಪ್ರಯತ್ನಕ್ಕೆ ಮುಂದಿನ ದಿನಗಳಲ್ಲೂ ಶುರು ಆಗಬಹುದು ಪ್ರಯತ್ನ. ಹಾಗಾಗಿ ಇದಕ್ಕೆ ಸೊಪ್ಪು ಹಾಕದೇ ಇರೋದು. ದೇಶದ ಎಲ್ಲ ರಾಜ್ಯಗಳಲ್ಲೂ ಬೂತ್ನಿಂದ ಜಿಲ್ಲಾಧ್ಯಕ್ಷರವರೆಗೆ ಅಥವಾ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಸರಿ ಒಮ್ಮತದ ನಿರ್ಧಾರ, ಅವಿರೋಧ ಆಯ್ಕೆಯೇ ಆಗಬೇಕು. ಆಂತರಿಕ ಪ್ರಜಾಪ್ರಭುತ್ವ ಎಲ್ಲರ ಅಭಿಪ್ರಾಯ ಸಂಗ್ರಹಕ್ಕೆ, ಆದರೆ ವೋಟಿಂಗ್ ಮೂಲಕ ಪಕ್ಷ ಒಡೆಯುವಂಥ ಅವಕಾಶ ಸೃಷ್ಟಿಯಾಗಬಾರ್ದು ಅನ್ನೋದು ವಿಚಾರ. ಹಾಗಾಗಿ ಈಗ ನಿರ್ಧಾರ ಮಾಡಿದ್ದಾಗಿದೆ, ಆ ಸಂದೇಶ ಬಂದಿದೆ. ಆದರೂ ಒಂದು ಅಧಿಕೃತವಾಗಿ ಒಂದು ಎಲೆಕ್ಷನ್ ಅಂತ ಮಾಡಬೇಕಲ್ಲ, ಚುನಾಯಿತರು ಅಂತ ಆಗಬೇಕಲ್ಲ, ಆ ಪ್ರಾಸೆಸ್ಗಿಂತ ಮುಂಚೆನೇ ತಲೆದಂಡ ಮಾಡೋದು. ಎಲ್ಲಿ ತನಕ ನೋಡೋದು ನೋಡಾಗಿದೆ. ಸೊ ಒಂದು ತಲೆ ತೆಗೆದ್ರೇನೆ ಸರಿ. ಈ ರೀತಿ ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದಾನೇ ಕಡೆ ಕ್ಷಣದಲ್ಲಿ ಗೇಮ್ ಚೇಂಜ್ ಆಗುತ್ತಾ ನೋಡೇ ಬಿಡೋಣ. ಮಾಡೋದು ಮಾಡಿದ್ದೀವಿ, ಇಷ್ಟು ದಿನ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ, ಒಂದೇ ಸಲ ಹಿಂದೆ ಹೋಗೋಕ್ಕೂ ಆಗಲ್ಲ. ಯತ್ನಾಳ್ ಬಣ ಎಷ್ಟು ಮುಂದಕ್ಕೆ ಹೋಗಿದೆ ಅಂದರೆ ಈಗ ಕಾಂಪ್ರಮೈಸ್ ಆಗಿ ಸುಮ್ಮನೆ ಕೂತ್ರೆ ಮುಖ ಇರಲ್ಲ, ಅಷ್ಟು ಮುಂದೆ ಬಂದುಬಿಟ್ಟಿದ್ದಾರೆ. ಸೊ ಕಡೆ ಕ್ಷಣದಲ್ಲಿ ಪರಿಸ್ಥಿತಿ ಕೈ ಮೀರೇ ಹೋಗಿಬಿಟ್ಟಿದೆ ರಾಜ್ಯದಲ್ಲಿ ಅಂತ ಬಿಂಬಿಸುವ ಪ್ರಯತ್ನ ಆಗ್ತಿದೆ. ಆದರೆ ಇದಕ್ಕೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ಳೋ ಯೋಚನೆಯಲ್ಲೇ ಇಲ್ಲ ಅಂತ ಈಗ ಡೆಲ್ಲಿ ಮೂಲದ ಒಬ್ಬರು ಬಿಜೆಪಿಯ ಹಿರಿಯ ನಾಯಕರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಒಂದು ತಲೆದಂಡ, ಮತ್ತಿಬ್ಬರು ಶಾಸಕರು ಕಾಂಗ್ರೆಸ್ಗೆ ಹತ್ತಿರ ಆಗಿರೋರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ. ಸೊ ಈ ಮೂವರ ವಿರುದ್ಧ ಆಕ್ಷನ್ ತಗೊಂಡ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನುವ ನಿರ್ಧಾರವಾಗಿದೆಯಂತೆ. ಹಾಗೆ ವಿಜಯೇಂದ್ರಗೂ ಒಂದು ಎಚ್ಚರಿಕೆ ಸಂದೇಶ ಬಂದಿದೆ. ಏನಪ್ಪ ಅಂತ ಕೇಳಿದ್ರೆ, ನಿನ್ನೆ ತಟಸ್ಥ ಬಣದಕ್ಕೆ ಒಂದು ಮೆಸೇಜ್ ಕೊಟ್ಟರು ಅವರು. ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಿ ನೀವು? ಸರಿ, ನನ್ನ ಬಗ್ಗೆ ಮಾತಾಡ್ತೀರಾ, ನಾನು ಬಾಯಿ ಬಿಚ್ಚಲ್ಲ. ಆದರೆ ಯಡಿಯೂರಪ್ಪನವ್ರ ವಿರುದ್ಧ ಆ ರೀತಿ ಕೆಟ್ಟದಾಗಿ ವಾಗ್ದಾಳಿ ನಡೆಸ್ತಿದ್ರು. ಹಾಗಾದರೆ ಆ ವಿಷಯದಲ್ಲಿ ನೀವು ಅದರ ವಿರುದ್ಧವೋ ಅಥವಾ ಯಡಿಯೂರಪ್ಪನವ್ರ ಪರವಾಗಿಯೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ನಾವು ಒಂದು ಮಾತು ಆಡ್ತಿಲ್ವಲ್ಲ. ಹಾಗಾದರೆ ಯಡಿಯೂರಪ್ಪನವ್ರ ಕೊಡುಗೆ ಏನೂ ಇಲ್ವಾ? ಏನು ಮಾಡ್ತಿದ್ರಿ ನೀವು ಹಿರಿಯ ನಾಯಕರು ಅಂತ ತಟಸ್ಥ ಬಣದಲ್ಲಿರುವ ಹಿರಿಯ ನಾಯಕರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರಲ್ವಾ. ಸೊ ಇದಾಗ್ತಾ ಇದ್ದ ಹಾಗೆ ಸೀನಿಯರ್ಸ್ ಎಲ್ಲ ಕಾಲ್ ಮೇಲೆ ಕಾಲ್ ಅಂತೆ. ಅಂದರೆ ಆರ್ ಅಶೋಕ್ ಅವರು, ಸಿ ಟಿ ರವಿ ಅವರು, ಅಶ್ವಥ್ ನಾರಾಯಣ ಅವರು, ಸದಾನಂದ ಗೌಡರು, ಬೊಮ್ಮಾಯಿ ಅವರು, ಇವರ ನಡುವೆ ಅವ್ರವ್ರಿಗೆ ಕಾಲ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ಕೊಂಡಿರೋದು, ವಿಜಯೇಂದ್ರ ವಿರುದ್ಧ ಮುನಿಸ್ಕೊಂಡಿರೋರು. ಇಷ್ಟು ದಿನ ತಕ್ಕ ಮಟ್ಟಿಗೆ ಒಳಗೊಳಗೆ ಬುಸುಗುಡ್ತಿದ್ದವರೆಲ್ಲ ಈಗ ವಿಜಯೇಂದ್ರ ವಿರುದ್ಧ ಓಪನ್ ಆಗಿ ಸೀನಿಯರ್ಸು ಸಿಡ್ದೇಳ್ತಾರ ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಡ್ತು. ವಿಜಯೇಂದ್ರ ಹೇಳಿದ್ದೇನು, ತಾನು ಇಷ್ಟು ದಿನ ಸುಮ್ಮನಿದ್ದೆ, ಬಟ್ ಇದು ಅತಿ ಆಯ್ತಲ್ವಾ ಅನ್ನೋ ರೀತಿ ಮುಗಿಬಿದ್ರು. ಹೈಕಮಾಂಡ್ ಕೂಡ ಇದನ್ನು ಗಮನಿಸಿ ಈ ಭಿನ್ನಮತೀಯರ ವಿರುದ್ಧ ಅಥವಾ ಮುನಿಸ್ಕೊಂಡವರ ವಿರುದ್ಧ ನೀವು ಹೇಳಿಕೆಗಳನ್ನು ಕೊಡುವಾಗ ಹುಷಾರಾಗಿರಿ. ಇದು ಮತ್ತಷ್ಟು ಡ್ಯಾಮೇಜ್ ಮಾಡುತ್ತೆ ಪಕ್ಷಕ್ಕೆ. ಭಿನ್ನರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ, ನೀವ್ಯಾಕೆ ತಲೆಗೆಡಿಸ್ಕೊಳ್ತೀರಿ? ಭಿನ್ನರು ಅಥವಾ ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ, ಅದು ನಿಮ್ಮ ಕೆಲಸ ಅಲ್ಲ, ನೆನಪಿರಲಿ. ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡಲಿದೆ, ಸೂಕ್ತವಾದಂಥ ನಿರ್ಧಾರ ಸದ್ಯದಲ್ಲೇ ಆಗತ್ತೆ. ನೀವೇನೇನೋ ಮಾಡೋಕೆ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಆದರೆ ಅದರ ಹೊಣೆ ಹೊರಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗ ವಿಜಯೇಂದ್ರಗೂ ಕೂಡ. ಸೊ ಬಿಜೆಪಿ ಹೈಕಮಾಂಡ್ ಈಗ ರಾಜ್ಯ ಬಿಜೆಪಿಗೆ ಬಿಸಿ ಮುಟ್ಟಿಸಲೇಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಡೆಲ್ಲಿ ರಿಸಲ್ಟ್ ಈಗ ಎಕ್ಸಿಟ್ ಪೋಲ್ಗಳು ತೋರಿಸ್ತಿರೋ ರೀತಿಯಲ್ಲೇ ಬಂದಿದ್ದೇ ಹೌದಾದರೆ ಭರ್ಜರಿ ಗೆಲುವು ಅಂತ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಂದುಬಿಟ್ರೆ ತಲೆನೋವಿಲ್ಲ, ಎಲ್ಲ ಸಾಲ್ವ್ ಆಗಿ ಹೋಯ್ತು ಅಲ್ಲಿ ವಿಷಯ. ಇನ್ನು ಬಿಹಾರ ಎಲೆಕ್ಷನ್ಗೆ ಟೈಮ್ ಇದೆ, ಸ್ವಲ್ಪ ಉಸಿರಾಡೋ ಗ್ಯಾಪ್ ಇರುತ್ತೆ, ಅಲ್ಲಿ ಎಲ್ಲ ರಾಜ್ಯಗಳ ಸಮಸ್ಯೆಯನ್ನು ಬಗೆಹರಿಸೋದ್ ಕಡೆ ಗಮನ ಹರಿಸ್ಬೋದು. ಸೊ ತಕ್ಷಣಕ್ಕೆ ರಿಸಲ್ಟ್ನ ತಕ್ಷಣಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಬಿಗ್ ಆ್ಯಕ್ಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.